ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಈ ಒಂದು ಶನಿಯ ವಕ್ರ ಫಲ ಮುಖ್ಯವಾಗಿ ವೃಶ್ಚಿಕ ರಾಶಿಗೆ, ವೃಶ್ಚಿಕ ಲಗ್ನಕ್ಕೆ ಯಾವ ರೀತಿ ಇದೆ ಅನ್ನತಕ್ಕಂಥದ್ದನ್ನ ನೋಡೋಣ. ಎಸ್, ಕಾಯ್ತಿದ್ದೀವಿ. ಪಂಚಮ ಶನಿ. ಹೌದು, ಜಾತಕದಲ್ಲಿ ಶನಿಯ ಒಂದು ಬಲ ಇದೆಯಲ್ಲ, ಅವನು ಬಂದು ನೈಸರ್ಗಿಕವಾಗಿ ನಮ್ಮನ್ನು ಪರೀಕ್ಷೆಗೆ ಒಳಪಡಿಸ್ತಕ್ಕಂಥ ನ್ಯಾಯಾಧೀಶ. ನಾವೇನು ತಪ್ಪು ಮಾಡಿದ್ದೀವಿ ಮಕ್ಕಳೇ, ನ್ಯಾಯಾಧೀಶರು ಏನು ಮಾಡ್ತಾರೆ, ಇವನಿಗೆ ಒಂದು 6 ತಿಂಗಳು ಸಾದಾ ಶಿಕ್ಷೆ, ಇಲ್ಲ 7 ವರ್ಷ ಸಾದಾ ಜೈಲು ಶಿಕ್ಷೆ, ಇಲ್ಲ ಕಠಿಣ ಶಿಕ್ಷೆ 14 ವರ್ಷ ಜೀವಾವಧಿಯವರೆಗೂ ಶಿಕ್ಷೆ. ನ್ಯಾಯಾಧೀಶ ನಾವೇನೋ ಮಾಡಿದ್ದೇವೆ, ಕರ್ಮ ಫಲದಾತ. ಕರ್ಮ ಅಂದ್ರೆ ನಾವೇನೋ ಮಾಡಿದ್ದೇವೆ, ಶುಭ ಕರ್ಮ, ಅಶುಭ ಕರ್ಮ, ನಮ್ಮ ಬುದ್ಧಿಗೆ ತೋಚದಕ್ಕೆ ಮಾಡಿರ್ತೇವೆ. ನಮಗ್ ಬುದ್ಧಿ ಹೇಗೆ ತೋಚುತ್ತೆ? ನಮ್ಗೊಂದು ಉದಾಹರಣೆ ಹೇಳ್ತಾನೆ. ಒಂದು ಪಾತ್ರೆ ತುಂಬಾ ಪಾಯಸ ಕೊಟ್ಬಿಟ್ಟಿದ್ದಾನೆ ಭಗವಂತ. ನಮ್ಮ ಬುದ್ಧಿ ಪ್ರಚೋದಯ, ಅದಕ್ಕೆ ಕರ್ಮ ಹೇಳುತ್ತೆ ಪಾಯಸ ಇದೆ ನೋಡು ಅಂತ, ಪಾತ್ರೆ ಸಮೇತ ತಗೊಂಡು ಓಡೋಗ್ಬಿಡೋದು. ಯಾರಿಗೂ ಕೊಡದೆ ಭಗವಂತ ಕೊಟ್ಟಿದ್ದಾನೆ, ಕೊಟ್ಟು ಪರೀಕ್ಷಿಸ್ತಾನೆ ನಮ್ಗೆ. ಬಂಗಾಳದ ಪಾತ್ರೆ, ನನ್ನ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲ ಕಡು ಬಡತನ, ನನಗ್ ಮಾತ್ರ ಬಂಗಾಳದ ಪಾತ್ರೆ ತುಂಬಾ ಪಾಯಸ. ಏನು ರಾಜಾದಿ ರಾಜ, ರಾಜಮಾರ್ಥಾಂಡ, ರಾಜಗಂಭೀರ, ರಾಜಕುಲೋತ್ತಂಗ, ಇದೆಲ್ಲ ಡೈಲಾಗುಗಳು ನಮ್ಗೆ ಬಂದ್ಬಿಡ್ತು. ನಮ್ಮವನ್ನ ದೂರ ಹಾಕ್ಬಿಟ್ವಿ, ಮಿತ್ರರನ್ನ ದೂರ ಮಾಡಿಬಿಟ್ವಿ. ये कलयुग पैसे के हिसाब से बात करता है, पैसे के हिसाब से बात करता है. ಅಧಿಕಾರ ಇದ್ದವನ ಸುತ್ತ ಇಲ್ಲ ಅಂದೆ, ದುಡ್ಡಿಲ್ಲ, ಇಲ್ಲ, ನಿಜವೇ. ಹಾಗಂತ ಹೇಳ್ಬಿಟ್ಟು ಭಗವಂತ ಕೊಟ್ಟ ಅಲ್ವಾ, ಒಳ್ಳೇದು ಮಾಡ್ಬೇಕು. ನನ್ನ ನಂಬ್ಕೊಂಡು ನನ್ನ 4 ಜನ ಇದ್ದಾರೆ, ನನ್ನ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲ ಇದ್ದಾರೆ. ಏನೋ ಒಂದಷ್ಟು ತಗೊಳ್ಳೋಣ, ಒಂದು ಕಾಲು ಭಾಗ ತಗೊಳ್ಳೋಣ, ಮಿಕ್ಕಿದ್ದು ಹಂಚೋಣ. ಒಂದು 10 kg ಬಂಗಾರ ಕೊಟ್ಬಿಟ್ಟಿದ್ದಾನೆ ಪಾತ್ರೆ, ಸರಿ ಒಂದು 2 kg ಇಟ್ಕೊಳ್ಳೋಣ, ಇನ್ನು 8 kg ಬೇಡ, 3 kg ಇಟ್ಕೊಳ್ಳೋಣ, 7 kg ತಗೊಂಡು ಹಂಚೋಣ ನನ್ನ ಮನೆಯವ್ರಿಗೆ. ಯಾರೋ ಒಬ್ಬ ನನ್ನ ಆತ್ಮೀಯ ಸ್ನೇಹಿತ, ಅವನಿಗೂ ಒಂಚೂರು ಕಷ್ಟದಲ್ಲಿದ್ದಾನೆ, ನೋಡೋಣ ಆ ಪಾತ್ರ ದಾನ ಮಾಡದ ಹಾಗೆ. ಇಲ್ಲ ಇಲ್ಲ, ಯಾವಾಗ್ಲೂ ಇದು ನಂದೇ, ಏನೂ ಇಲ್ಲ, ಚಿಪ್ಪು ಕೂಡ ತಗೊಂಡೋಗಲ್ಲ ನಾವು, ಚಿಪ್ಪು ರೂಪಾಯಿ ಕೂಡ ತಗೊಂಡೋಗಲ್ಲ. ಅಂದ್ರೆ ಆ ಬುದ್ಧಿ ದೇವರು ಪರೀಕ್ಷಿಸ್ತಾನೆ. ಸರಿ, ಇನ್ನೊಂದು ಬುದ್ಧಿ ಕೊಡ್ತಾನೆ. ಬಂಗಾರದ ಪಾತ್ರೆ ತುಂಬಾ ಪಾಯಸ, ದೋಚ್ಕೊಳ್ಳೋ, ಇನ್ನೂ ಬಿಡ್ಬೇಡ, ಅಧಿಕಾರ ಬಂದಿದೆ, ಇನ್ನೊಂದೆಲ್ಲ ಕಿತ್ಕೊಳ್ಳೋದು. ಅಣ್ಣ ತಮ್ಮಂದಿರು ಅಂದ್ರೆ ಸುತ್ತಮುತ್ತಲಿರೋರ್ದೆಲ್ಲ ಕಿತ್ಕೊಳ್ಳೋದು, ಕಬ್ಜಾ ಮಾಡೋದು. ದೇವ್ರು ಕೊಟ್ಟಿರೋದು ನಿನಗೆ ಏನಕ್ಕೆ, ಇದನ್ನ ಒಳ್ಳೇದಕ್ಕೆ ಉಪಯೋಗಿಸು ಅಂದ್ರೆ ಅದೇ ಶಕ್ತಿನ ತಗೊಂಡು ಕಬ್ಜಾ ಮಾಡೋದು. ಅಕ್ಕಪಕ್ಕದವ್ರ ಜಮೀನು ಬೇಲಿಗಳು ಹಾಕೋದು, ಅಣ್ಣ ತಮ್ಮಂದಿರಿಗೆ ರಸ್ತೆ ಬಿಡಲ್ಲ ಅನ್ನೋದು, ಅಕ್ಕ ತಂಗಿರಿಗೆ ಹಂಚಲ್ಲ ಅನ್ನೋದು. ಇದಕ್ಕೆ ಸೊ ಆ ಕರ್ಮಫಲದ ಆತ ಕಾಯ್ತಿರ್ತಾನೆ. ಅದುವೇ ಜನ್ಮ ಶನಿ. ಮೊಟ್ಟ ಮೊದಲನೇದಾಗಿ ಜನ್ಮ ಶನಿ, 7.5 ಅಂತೀವಲ್ವಾ, ಕೆಲವು ಹುಟ್ಟುವಾಗಲೇ 7.5 ಹುಟ್ಟು ಬಿಟ್ಟಿರ್ತಾರೆ. ಜನ್ಮ ಭಾವ ಒಂದು. 2ನೇ ಮನೆ ಶನಿ, ಅದಕ್ಕೆ ಮೀರಿದ್ದು ಇವನು 15% ಅಂದ್ರೆ ಅವನು 30% ಭಾರ. ಅದರ ಮೇಲೆ ಭಾರ 4ನೇ ಮನೆ ಶನಿ, ಅರ್ಧಾಷ್ಟಮ ಶನಿ ಅಂತ ಹೇಳ್ತಾರೆ. ಡನ್. ಅದಕ್ಕೆ ಮೇಲೆ ಭಾರ ಪಂಚಮ ಶನಿ ಅಂತವೆ. ಅದಕ್ಕೆ ಮೇಲೆ ಭಾರ ಸಪ್ತಮ ಶನಿ, ಗಂಡ ಶನಿ ಅಂತ ಹೇಳ್ತವೆ. ಅದಕ್ಕೆ ಮೇಲೆ ಭಾರ ಅಷ್ಟಮ ಶನಿ ಅಂತ ಹೇಳ್ತವೆ. ಅಲ್ಲೊಂದು ಪರೀಕ್ಷೆಗಳು ಅಷ್ಟೇ, ನಾವೇನೇನೋ ಮಾಡಿರ್ತೀವಿ, ಆ ಕರ್ಮ ಫಲದಾತ ಅದನ್ನ ಹೊತ್ಕೊಂಡು ಬಂದಿರ್ತಾರೆ. ಯಾರ್ದೋ ಕಿತ್ತೋ ಬೆಸ್ತೋ ಇನ್ನೊಂದು, ನನಗೆ ಯಾಕೆ ಕಷ್ಟ ಕಸ್ತಿದ್ದೀವಿ, ನನಗೆ ಯಾಕೆ ಭಾರ ಕಸ್ತಿದ್ದೀವಿ, ನನಗೆ ಯಾಕೆ ಈ ತರ ಮಾಡ್ದ ತಿಂದು ಬಿಟ್ಟಿದ್ದೀವಿ. ಸೊ ಈ ತರ ಬಾಚ್ಕೊಬಿಟ್ಟಿದ್ದಾವೆ. ಸೊ ನೀನು ಅನುಭವಿಸು. ಈ ಥರದ್ದಿರತಕ್ಕಂಥದ್ದು ಇರುತ್ತೆ. ಸೊ ಅಂಥದ್ದು ವೃಶ್ಚಿಕ ಲಗ್ನ, ವೃಶ್ಚಿಕ ರಾಶಿಯವರಿಗೆ ಪರಮಾತ್ಮ
ಶನೈಶ್ಚರ ಪಂಚಮ ಶನಿಯಾಗಿ ನಿಂತು ಬಿಟ್ಟಿದ್ದಾನೆ. ಪಂಚಮ ಶನಿ ಅಂತ ಹೇಳಿದ್ರೆ ನಿಮ್ಮಲ್ಲಿ ಎಷ್ಟೇ ಯೋಗ್ಯತಾ ಶಕ್ತಿ ಬಲಗಳಿದ್ದರೂ ತಟಸ್ಥ, ಅರ್ಧ ಬಲ, ಅರ್ಧರಥ, ಕರ್ಣಂತರ, ರಾಂಗ್ ಪರ್ಸನ್, ಮೂರ್ಖರ ಜೊತೆ ಕುತ್ಕೋಬಿಟ್ಟಿರ್ತೀರಿ. ಪಂಚಮ ಶನಿ ಬಂದು ಪಂಚಮ ಸ್ಥಾನ ಬಂದು ಪೂರ್ವ ಪುಣ್ಯ ಸ್ಥಾನ, ಹಿಂದಿನ ಜನ್ಮದ ಒಂದು ಪುಣ್ಯ. ಅಲ್ಲಿ ಶನಿ ಬಂದು ನಿಂತಾಗ ಏನಾಗುತ್ತೆ, ನಿಮ್ ಜೊತೆ ನಿಂತ್ಕೊಳ್ಳೋರೆಲ್ಲ ಮೂರ್ಖರು, ಅರ್ಧ ಬೆಂದವರು, ತರಲೆಗಳು, ಮೂರ್ಖರು, ಶತಮೂರ್ಖರು, ಮಿಸ್ಗೈಡ್ ಮಾಡೋರು, ಇಲ್ಲ ಏನಕ್ಕೂ ಪ್ರಯೋಜನ ಇಲ್ಲ. ದೇ ಆರ್ ಜಸ್ಟ್ ದೇರ್ ಅಷ್ಟೇ. ಇನ್ನು ನೀವು ದುಡಿದು ಅವ್ರಿಗೆ ಕೊಡೋದು. ಕರ್ಣನನ್ನ ನೆಚ್ಕೊಂಡು ದುರ್ಯೋಧನ ಮಹಾಭಾರತ ಯುದ್ಧ ಶುರು ಮಾಡಿದ ಹಾಗೆ. ರಾಂಗ್ ಪೀಪಲ್ ಅವ್ನ ಸರೌಂಡಿಂಗ್ ಎಲ್ಲ ಇದ್ದಿದ್ದು, ತಾಯಿಯೇ ರಾಂಗ್ ಆಗ್ಬಿಡ್ತಲ್ಲಪ್ಪ. ಪೂರ್ವಜನ್ಮ ಕರ್ಮ ಬಿಡ್ಲಿಲ್ಲ ಕರ್ಣನಿಗೆ. ಸೊ ಯು ಆರ್ ಬಿಂಗ್ ನಾಕ್ಡ್ ಇಟ್ ಔಟ್. ಹುಡ್ಕೊಂಡು ಬಂದು ತಾಯಿ ಬಿಟ್ಲು, ತಂದೆ ಬಿಟ್ಟ, ಎಲ್ಲೋ ಯಾರಿಗೋ ಸಿಗ್ದ, ಅಲ್ಲೆಲ್ಲೋ ಬೆಳೆದ, ಮತ್ ಬಂದ, ಇಂಥ ಮೂರ್ಖರ ಜೊತೆಲಿ ಸೇರ್ಕೊಂಡ. ಅವನಲ್ಲಿದ್ದಂಥ ಯೋಗ್ಯತೆ, ಶಕ್ತಿ, ಸಾಮರ್ಥ್ಯ ಎಲ್ಲಿರಬೇಕಾದವನು. ಪಂಚಮ ಶನಿ ಅಂದ್ರೆ ಹಾಗೆ. ಸೊ ನಿಮ್ ಸುತ್ತಮುತ್ತಲು ಕೆಲವು ಮೂರ್ಖರುಗಳು, ಅರ್ಧ ಬೆಂದವರು, ಮನ್ಸಿಗೆ ಗಾಯ, ಹೇಳೋ ಆಗಿಲ್ಲ, ಇರೋ ಆಗಿಲ್ಲ, ಕಕ್ಕೋ ಆಗಿಲ್ಲ, ಎಲ್ಲ ಅರ್ಧಂಬರ್ಧ ಕೆಲಸಗಳಾಗಿ ನಿಂತಿದೆ, ಒತ್ತಾಡ್ತಿದ್ದೀರಿ ಲಾಸ್ಟ್. ಅದರಲ್ಲೂ ಬೇರೆ ಗುರು ಅಷ್ಟಮ ಆಯ್ತು. ಈಗ ಗುರು ಭಾಗ್ಯಕ್ಕೆ ಬಂದ್ರು ಕೂಡ ಪಂಚಮ ಶನಿ ಅಲ್ಲೊಂದು ಕದಲಿಕೆ. ಈಗ ಶನಿ ವಕ್ರನಾಗಿರತಕ್ಕಂಥ ಒಂದು ವಿಶೇಷತೆ ಇದೆಯಲ್ಲ, ಅನ್ನ ಬ್ಯೂಟಿಫುಲ್ ಕಾಂಬಿನೇಷನ್ ನಡೀತಕ್ಕಂಥದ್ದಾಗುತ್ತೆ ಮಕ್ಕಳ. ಫ್ಯಾಂಟಾಸ್ಟಿಕ್. ಪಂಚಮ ಶನಿ ಬಿಡುಗಡೆ ಅದು ಈ ಒಂದು 137 ದಿನ. ಅದರಲ್ಲಿ ನೋಡಿ ಒಂದು ತಮಾಷೆ ನಡೆಯುತ್ತೆ. ಈ ಒಂದು ಡಿಸೆಂಬರ್ 5ಕ್ಕೆ ರಾಹು ನಿಮ್ಮ 4ನೇ ಮನೆಯಿಂದ ಆ ಇಲ್ಯೂಷನ್ ಕಾರಕ, ಮಾಯಾಕಾರಕ, ಪೂರ್ವಜನ್ಮದ ಒಂದು ದೋಷ ಏನ್ ಮಾಡಿದ್ವಿ ಈ ಜನ್ಮಕ್ಕೆ ಅದು ಅಂಟ್ಕೊಂಡು ಬಂದಿರುತ್ತೆ. ಅದುವೇ ರಾಹುಕೇತುಗಳು. ಗುರು ಚಾಂಡಾಳ, ಚಂಡಮುಂಡ ಅಂತ ಹೇಳ್ತಾರೆ. ರಾಹುವನ್ನ ಚಂಡ, ಮುಂಡ ಅಂತ ಹೇಳ್ಬಿಟ್ಟು ಕೇತು. ಆ ಚಂಡನ ಜೊತೆ ಗುರು ಏನಾದ್ರೂ ಚಂಡನನ್ನ ನೋಡಿದಾಗ ದೋಷ ಹೋಗುತ್ತೆ. ಚಂಡನ ಜೊತೆ ಗುರು ಸೇರಿದಾಗ ಗುರು ಚಾಂಡಾಳ ದೋಷ ಆಗುತ್ತೆ. ಚಂಡ ಅಂದ್ರೆ ತಲೆ, ರಾಹು. ಮುಂಡ ಅಂದ್ರೆ ಕೇತು, ಚಂಡಮುಂಡರು ಅಂತಕ್ಕಂಥದ್ದು ಹೇಳ್ತಾರೆ. ಸೊ ಚಾಂಡಾಳ, ಚಂಡ, ಚಂಡಿ, ಅದಕ್ಕೆ ಚಂಡಿಕಾ ಪೂಜೆ, ದುರ್ಗಿ ಪೂಜೆ ರಾಹು ಪ್ರಭಾವಕ್ಕೆ ಅಂತಕ್ಕಂಥದ್ದು. ಸೊ 4ನೇ ಮನೆ ಲಾಕ್ ಆಗಿರೋದು 3ನೇ ಮನೆ ಕದಲಿಕೆ ಆಗ್ತಿದೆ. ಗುರು ನೋಡಿ ವಿಶೇಷವಾಗಿ ಆ ಸಂದರ್ಭದಲ್ಲಿ ನಿಮ್ಮ ಭಾಗ್ಯಸ್ಥಾನದಲ್ಲಿ ಅದ್ಭುತವಾಗಿ ಕುಳಿತಿರ್ತಕ್ಕಂಥದ್ದು ಗುರು ಪುಷ್ಯಾಮೃತ ಯೋಗ, ಮಹಾಯೋಗ ಅನ್ನತಕ್ಕಂಥದ್ದು. ಆತನ ಒಂದು ದೃಷ್ಟಿ ಪಂಚಮದ ಮೇಲೆ ಬೀಳುತ್ತೆ. ಶನಿ ವಕ್ರನಾಗಿ ಹಿಂದಕ್ಕೆ ಜರುಗ್ಬಿಟ್ಟಿದ್ದಾನೆ. ದಟ್ ಇಸ್ ದ ಬ್ಯೂಟಿಫುಲ್ ಟೈಮ್ ಟು ಲವ್ ಎ ವಂಡರ್ಫುಲ್ ಜರ್ನಿ. ಅದರಲ್ಲೂ ನಿಮಗೆ ಶತ್ರುಗ್ರಹವಾಗಿರತಕ್ಕಂಥ ಬಾಧೆ ಕೊಡತಕ್ಕಂಥವನು ಶುಕ್ರ ಅಸ್ತಂಗತನಾಗಿ ಕೇತುವಿನ ಜೊತೆಯಲ್ಲಿ ದಿಗ್ಬಲಿಯಾಗಿ ಕುಳಿತು ಬಿಟ್ಟಿದ್ದಾನೆ. ದಟ್ ಇಸ್ ಒನ್ ಮೋರ್ ಬ್ಯೂಟಿಫುಲ್ ಆಗತಕ್ಕಂಥ ಒಂದು ಯೋಗ. ಅಧಿಕಾರವಿಲ್ಲದವರಿಗೆ ಅಧಿಕಾರ ಯೋಗ ಬರುತ್ತೆ, ಮಕ್ಕಳಿಲ್ಲದವರಿಗೆ ಮಕ್ಕಳ ಯೋಗ. ಶನಿ ವಕ್ರ ಬುಧನ್ ಸಾರದಲ್ಲಿ. ಸೊ 2ನೇ ಮದುವೆ, 2ನೇ ಬದುಕು, 2ನೇ ಜೀವನ, ಪಂಚಮ ಸ್ಥಾನ ಅಲ್ವಾ, ಪೂರ್ವ ಪುಣ್ಯ ಸ್ಥಾನ, ಪುತ್ರ ಸ್ಥಾನ, ಗೌರವ ಸ್ಥಾನ, ಸನ್ಮಾನ ಸ್ಥಾನ, ಲಕ್ಷ್ಮೀ ಸ್ಥಾನ. ನೆನಪಿಟ್ಟುಕೊಳ್ಳಿ, ನಿಮ್ಗೆ ಫಿಕ್ಸ್ಡ್ ಇನ್ಕಮ್ ಇದೆ, ಫ್ಲೋಟಿಂಗ್ ತರ ಆಗ್ತಿಲ್ಲ. ಏನೋ ಬರ್ತಿದೆ, ಏನೋ ಇದೆ, ಬಟ್ ಬರೀ ಖರ್ಚು, ಏನೋ ಭಯ ಹೆಂಗಿರುತ್ತಂತ. ಅಂತ ಒಂದು ಶನಿ ವಕ್ರ ಆಗಿರೋದನ್ನ ನಾವು ಫ್ಲೋಟಿಂಗ್ ಮನಿ ವಿಲ್ ಸ್ಟಾರ್ಟ್. ಇಷ್ಟು ದಿನ ಏನು ದೊಡ್ಡದಾಗಿ ಬಿತ್ತನೆ ಮಾಡಿ ಹಾಕಿಂಗೇ ಕಾಯ್ತಿದ್ರಲ್ವಾ, ನಿಮ್ಮ ಹೆಸರು ಕೀರ್ತಿ ಅದೆಲ್ಲ ಕಾಯ್ತಾ ಬಂದಿದ್ದು ಈಗ ಮಾಗಿ ನಿಮ್ಮ ತಟ್ಟೆಗೆ ಕೊಡ್ತಕ್ಕಂಥದ್ದಾಗುತ್ತೆ. ಪೂರ್ವ ಪುಣ್ಯ ಸ್ಥಾನದಲ್ಲಿ ಶನಿ ವಕ್ರನಾಗಿ ಆ ಮನೆಯನ್ನು ಗುರುವೇ ನೋಡುತ್ತಿರುವುದರಿಂದ, ಗುರುವಿನ ಜೊತೆ ಸೂರ್ಯ ದಶಮಾಧಿಪತಿ ವಿಶೇಷವಾಗಿ ಕುಳಿತಿರ್ತಕ್ಕಂಥದ್ದು. ಆ ಸೂರ್ಯ ಕೂಡ ಪುಷ್ಯ ನಕ್ಷತ್ರ ಸಾರದಲ್ಲಿ ಫಿಕ್ಸ್ಡ್. ಸೂಪರ್. ಗುರು ಪುಷ್ಯ ನಕ್ಷತ್ರದಲ್ಲಿ ಕುಳಿತಾಗ ಮಹಾ ಉಚ್ಚಂಗತ ಅನ್ನತಕ್ಕಂಥ ಒಂದು ಭಾವ. ಅಲ್ಲಿ ನೋಡ್ತಿದ್ದಾನೆ ಪುತ್ರ ಯೋಗ, ಗೌರವ ಯೋಗ, ಅಧಿಕಾರ ಯೋಗ, ಅಂತಸ್ತಿನ ಯೋಗ, ಪದವಿ ಯೋಗ, ಪ್ರತಿಷ್ಠಾ ಯೋಗ, ಭೂಮಿ, ಮನೆ, ಓಡಾಟ, ಸುತ್ತಾಟ, ಲಕ್ಸುರಿ, ಫ್ಯಾಂಟಾಸ್ಟಿಕ್ ಪಡೆಯತಕ್ಕಂಥದ್ದಾಗುತ್ತೆ. ತೀರ್ಥಕ್ಷೇತ್ರಗಳು ಯೋಗವನ್ನು ಪಡೆಯತಕ್ಕಂಥದ್ದು. ಎಸ್,
ಮಕ್ಕಳಿಲ್ಲದವರಿಗೆ ಮಕ್ಕಳ ಯೋಗ. ಗಂಡು ಮಗುವಾಗುವಂತ ಯೋಗವಿದೆ. ಕೆಲವರು ತಪಸ್ತಿರ್ತಾರೆ, ಗಂಡು ಮಗುನೇ ಬೇಕು, ಗಂಡು ಮಗುನೇ ಬೇಕು ಅಂತ. ಅರೇ, ಈಗಿನ ನಮ್ಮ ಮನೆ ಮಗಳಿದ್ದಾಳಲ್ವಾ, ಮಗಳು ಪುತ್ರಿ, ಗಂಡು ಮಕ್ಕಳಿಗಿಂತಲೂ 10 ಪಟ್ಟು ಅಮ್ಮ, ಅಮ್ಮಮ್ಮ ಶಕ್ತಿ, ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಈ ತರದ್ದು ದುರ್ಗಮ್ಮ ಆಗಿ ಬಂದಿರ್ಬೇಕಾದ್ರೆ ಗಂಡು ಮಗು ಅಪೇಕ್ಷೆ ಅದು ಇದೆಲ್ಲ ಬಿಡಿ, ಮಕ್ಕಳೇ ಇಲ್ಲದವರನ್ನ ನೋಡಿ. ಅಂಥದ್ದೊಂದು ಯೋಗವಾಗಿ ನಿಲ್ಲತಕ್ಕಂಥದ್ದಾಗುತ್ತೆ. ವಿಜಯ ಪ್ರಾಪ್ತಿ, ಆರೋಗ್ಯ ವೃದ್ಧಿ ಆಗ್ತಕ್ಕಂಥದ್ದು, ಪುಣ್ಯಕ್ಷೇತ್ರಗಳ ದರ್ಶನ ಆಗ್ತಕ್ಕಂಥದ್ದು, ರೋಗ ರುಜಿನಗಳಿಂದ ಹೊರಗಡೆ ಬರತಕ್ಕಂಥದ್ದಾಗುತ್ತೆ. ಒಳ್ಳೆ ಒಂದು ಬದುಕು ಕಟ್ಟತಕ್ಕಂಥ ಶುಭಯೋಗ ಆಗತಕ್ಕಂಥದ್ದಾಗುತ್ತೆ. ಸ್ವಲ್ಪ ಮನೆಯ ವಾತಾವರಣದಲ್ಲಿ ಒಂದು ಸಣ್ಣ ಗೊಂದಲಕರ ವಾತಾವರಣಗಳಿದ್ದರೂ ತೊಂದರೆಗಳೇನು ಇಲ್ಲ. ಮುಖ್ಯವಾಗಿ ಬಿಸ್ನೆಸ್, ರಿಯಲ್ ಎಸ್ಟೇಟ್ ಅಲ್ಲಿದ್ದೀರಿ, ಪ್ರಾಪರ್ಟಿ ಡೆವಲಪ್ಮೆಂಟ್ ಅಲ್ಲಿದ್ದೀರಿ, ಅದರಲ್ಲಿರ್ತಕ್ಕಂಥವರಿಗೆ ಒಂದು ಸಣ್ಣ ಎಳೆದಾಟ ಇರತಕ್ಕಂಥದ್ದು ಉಂಟು. ಕೆಲವೊಂದು ಸರ್ಪದ ಕನಸುಗಳು ಬರತಕ್ಕಂಥ ಒಂದು ಭಾವ ಉಂಟು. ಎಚ್ಚರಿಕೆ, ಕೆಲವರಿಗೆ ಸರ್ಪಗಳು ಬರ್ತಿದೆ, ವೆರಿ ಕೇರ್ಫುಲ್. ಸರ್ಪ ಕ್ಷೇತ್ರಕ್ಕೆ ಹೋಗ್ಬನ್ನಿ. ನಮ್ಮ ಘಾಟಿ ಸುಬ್ರಹ್ಮಣ್ಯ, ಕುಕ್ಕೆ ಸುಬ್ರಹ್ಮಣ್ಯ, ಅರಕಲಗೂಡು ಪ್ರಸನ್ನ ಸುಬ್ರಹ್ಮಣ್ಯ, ತುಂಬಾ ಕ್ಷೇತ್ರಗಳಿದಾವೆ ಅಕ್ಕಪಕ್ಕ. ಹೋಗಿ ಬರತಕ್ಕಂಥ ಒಂದು ಸಂಕಲ್ಪ ಅಕಸ್ಮಾತ್ ಆಗ್ತಿಲ್ಲ. ಈಗ ಮಳೆಯ ಕೆಲವು ಪ್ರದೇಶಗಳಲ್ಲಿ, ತಗ್ಗು ಪ್ರದೇಶಗಳಲ್ಲಿ, ಚಿಕ್ಕಮಂಗ್ಳೂರು, ಶೃಂಗೇರಿ, ಕೊಪ್ಪ, ತೀರ್ಥಹಳ್ಳಿ ತುಂಬಿ ಹರಿತಿದೆ. ಉತ್ತರ ಕರ್ನಾಟಕದಲ್ಲೂ ಕೆಲವು ಭಾಗದಲ್ಲಿ ಹರಿತಿದೆ. ಹೋಗ್ಲಿಕ್ಕಾಗಲ್ಲ, ಹೇಗೆ ಗುರುಗಳು? ಸಂಕಲ್ಪ ಮಾಡ್ಕೊಳ್ಳಿಪ್ಪ. ಮನೆಯ ಹತ್ರನೇ ಒಂದು ನಾಗದೇವ, ನಾಗಬನ, ನಾಗರ ಕಲ್ಲು ಇತ್ತು ಅಂದ್ರೆ ಹೋಗಿ ಒಂದು ಸೇವೆ ಪೂಜೆ, ಹೇಗೂ ಷಷ್ಠಿ ಬರುತ್ತಲ್ವ, ನಾಗರ ಪಂಚಮಿ ಬರುತ್ತಲ್ವ, ಶ್ರಾವಣ ಆರಂಭ ಆಗತಕ್ಕಂಥದ್ದು ವಿಶೇಷವಾಗಿ. ಸೊ ಅದಕ್ಕೊಂದು ಸಂಕಲ್ಪ ಮಾಡ್ಕೊಳ್ತಕ್ಕಂಥದ್ದು ಮಾಡಿ. ಅದರಲ್ಲೂ ಹೂವು, ಹಣ್ಣು, ಅಲಂಕಾರ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಥಿಯೇಟರು, ಮೂವೀಸು, ಆಕ್ಟಿಂಗು, ಇಂಥವುಗಳಲ್ಲಿ ವೃತ್ತಿ ಉದ್ಯೋಗ ಇರತಕ್ಕಂಥವರಿಗೆ, ವ್ಯವಹಾರ ತೊಡಗಿಸ್ಕೊಂಡಿರೋರಿಗೆ ಒಳ್ಳೆ ಮಳೆಗಾಲ ಬರತಕ್ಕಂಥ ಶುಭಯೋಗವನ್ನ ನೋಡತಕ್ಕಂಥ ವಿಶೇಷವಾಗಿ ಇದೆ ವೃಶ್ಚಿಕ ಲಗ್ನ, ವೃಶ್ಚಿಕ ರಾಶಿಯವರಿಗೆ. ಮನೆಗಿನೇ ಒಂಚೂರು ಕಟ್ಟೋ ವಿಚಾರದಲ್ಲಿ ಸ್ವಲ್ಪ ನಿಧಾನ ಮಾಡಿಕೊಂಡರೆ ಒಳ್ಳೆಯದು. ಯಾಕಂದ್ರೆ ವೃಶ್ಚಿಕ ಲಗ್ನದವರಿಗೆ 6ನೇ ಮನೆಯ ಅಧಿಪತಿ 7ನೇ ಮನೇಲಿದ್ದಾನೆ. ಸೊ ಅಲ್ಲೊಂದು ಸ್ವಲ್ಪ ನಿಮ್ಮ ಬಜೆಟ್ ಮೀರಿ ಹೋಗ್ತಕ್ಕಂಥದ್ದಾಗ್ಬಿಡುತ್ತೆ. ಒಂದು 30-40 ಲಕ್ಷದಲ್ಲಿ ಮನೆ ಕಟ್ಟಬೇಕು ಅಂದವರು ಡಬಲ್ಗೆ ತಂದಿಟ್ಟು ಕೊಡ್ತಕ್ಕಂಥದ್ದಾಗ್ಬಿಡುತ್ತೆ. ಸ್ವಲ್ಪ ಒಡವೆಗಳು, ಬಂಗಾರ, ದುಡ್ಡು ಕೊಂಡ್ಕೊಳ್ಳತಕ್ಕಂಥದ್ದು ಬರತಕ್ಕಂಥ ಯೋಗ ಇದೆ. ಸಾಲ ಸ್ವಲ್ಪ ಕಮ್ಮಿ ಆಗ್ತಕ್ಕಂಥದ್ದಾಗುತ್ತೆ. ಮನೆಯಲ್ಲಿ ಒಂದು ನೆಮ್ಮದಿಯ ವಾತಾವರಣ ಆಗ್ತಕ್ಕಂಥದ್ದಾಗುತ್ತೆ. ಸಂಗಾತಿಯ ಸಹಕಾರ, ತಂದೆಯ ಸಹಕಾರ, ಹಿರಿಯರ ಸಹಕಾರ, ಸೋದರಿಗೊಂದು ಸ್ವಲ್ಪ ನೋವಿರುತ್ತೆ, ಸೋದರರಿಗೊಂದು ನೋವು ಸ್ವಲ್ಪ ಇರತಕ್ಕಂಥದ್ದಿರುತ್ತೆ. ಒಡ ಹುಟ್ಟಿದವರಿಗೆ ಅದೊಂಚೂರು ಸ್ವಲ್ಪ ನೋಡ್ಕೊಳ್ತಕ್ಕಂಥದ್ದು ಮಾಡಿ. ಮಿಲಿಟರಿ ಆಫೀಸರ್, ಪೊಲೀಸ್ ಆಫೀಸರ್, ಡಿಫೆನ್ಸ್ ಆಫೀಸರ್, ಈ ಒಂದು ಅಗ್ರಿಕಲ್ಚರ್ ಲೈನ್ ಅಲ್ಲಿದ್ದೀರಿ, ಹೈನುಗಾರಿಕೆಯಲ್ಲಿದ್ದೀರಿ, ತೋಟಗಾರಿಕೆಯಲ್ಲಿದ್ದೀರಿ, ಪೊಲಿಟಿಕಲ್ ಲೈನ್ ಅಲ್ಲಿದ್ದೀರಿ, ಅದ್ಭುತವಾದಂಥ ಪ್ರಗತಿಯನ್ನ ಕಾಣತಕ್ಕಂಥ ವಿಶೇಷತೆ ಇರತಕ್ಕಂಥ ಒಂದು ಭಾವ ಈ 137 ದಿನ. ಆದಷ್ಟು ಒಂದು ರುದ್ರಗಾಯತ್ರಿ ಮಂತ್ರವನ್ನ ಹೇಳ್ಕೊಡ್ತಾನೆ. ಯಾಕಂದ್ರೆ ಅಲ್ಲೊಂದು ಸಣ್ಣದಾಗಿ ದಶಾಂಶದಲ್ಲಿ ಕುಜಾಕೇತು ಸೇರಿರೋದು, ದಟ್ ಇಸ್ ನಾಟ್ ಎ ಗುಡ್ ಸೈನ್. ಅಲ್ಲೆಲ್ಲೋ ಒಡ ಹುಟ್ಟಿದವರಿಗೋ, ಸೋದರ ಸೋದರಿಗೋ, ನಿಮ್ಮ ಮನೆ ವಿಚಾರ, ಊರವ್ರ ಮನೆ ಎಲ್ಲ ಸರಿಪಡಿಸ್ತೀರಿ. ನಿಮ್ಮ ಮನೆ, ನಿಮ್ಮ ಕುಟುಂಬ, ನಿಮ್ಮ ಯಜಮಾನರು, ನಿಮ್ಮ ಯಜಮಾನಿ ಅನ್ನತಕ್ಕಂಥದ್ದು ಅಲ್ಲೊಂದು ಸಣ್ಣ ಕದಲಿಕೆ ಇರೋದ್ರಿಂದ ಓಂ ಸರ್ವೇಶ್ವರಾಯ ವಿದ್ಮಹೆ ಶೂಲಹಸ್ತಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಇದನ್ನ ಆದಷ್ಟು ನಿತ್ಯ ರುದ್ರ ಗಾಯತ್ರಿ ಮಂತ್ರವನ್ನ ಜಪ ಮಾಡ್ಕೊಳ್ತಕ್ಕಂಥದ್ದು ಮಾಡಿ. ಹೇಗೆ ಗಾಯತ್ರಿ ಮಾಡ್ಕೋತೇವೆಯೋ, ಹೇಗೆ ಸರ್ಪ ಗಾಯತ್ರಿ ಮಾಡ್ಕೋತೇವೆಯೋ, ಸ್ಕಂದ ಗಾಯತ್ರಿ ಮಾಡ್ಕೋತೇವೆಯೋ, ನರಸಿಂಹ ಗಾಯತ್ರಿ ಮಾಡ್ಕೋತೇವೆಯೋ, ರುದ್ರ ಗಾಯತ್ರಿ ಮಂತ್ರವನ್ನ ನೀವು ಆದಷ್ಟು, ಯಾಕಂದ್ರೆ ಸೂರ್ಯ ಚೆನ್ನಾಗಿದ್ದಾನೆ, ಬ್ಯೂಟಿಫುಲಿ ಈಸ್ ಪ್ಲೇಸ್ಡ್ ವೇರ್ ಎವರ್ ಐ ಸಿ. ಸಪ್ತಾಂಶ ಇರಬಹುದು, ದಶಾಂಶ ಇರಬಹುದು, ನವಾಂಶ ಇರಬಹುದು, ಲಗ್ನಾಂಶ ಇರಬಹುದು, ಷಷ್ಠ್ಯಾಂಶ ಇರಬಹುದು, ದಿಗ್ಕಾಣ ಇರಬಹುದು, ಚತುರ್ವಿಂಶಾಂಶ ಇರಬಹುದು. ಸೋ ಮೆನಿ ಪ್ಲೇಸಸ್ ಸೂರ್ಯ ಚೆನ್ನಾಗಿರೋದ್ರಿಂದ ಆದಷ್ಟು ಈ ಒಂದು ರುದ್ರ ಗಾಯತ್ರಿ ಮಂತ್ರ ಓಂ ಸರ್ವೇಶ್ವರಾಯ ವಿದ್ಮಹೆ ಶೂಲಹಸ್ತಾಯ ಧೀಮಹಿ
ತನ್ನೋ ರುದ್ರ ಪ್ರಚೋದಯಾತ್. ಇದನ್ನ ಜಪ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಪಂಚಮ ಶನಿ ವಕ್ರ ಆಗಿರೋದ್ರಿಂದ ಹನುಮರ ಉಪಾಸನ, ಹನುಮಾನ್ ಚಾಲೀಸ, ಹನುಮ ದರ್ಶನ, ಶ್ರೀನಿವಾಸ ದರ್ಶನ, ಶ್ರೀನಿವಾಸರಿಗೆ ಹೋಗ್ಬಿಟ್ಟು ಒಂದು ತುಳಸಿ ಕೊಡೋದು, ಒಂದು ಬೊಕ್ಸೆ ಹೆಸರು ಕಾಳು ಕೊಡೋದು. ಆಮೇಲೆ ಏನಾದರೂ ದೈಹಿಕ ನ್ಯೂನತೆ ಇರತಕ್ಕಂಥವ್ರು, ನಿರ್ಗತಿಕರಿಗೆ, ವಯಸ್ಸಾದವರಿಗೆ, ವಯೋವೃದ್ಧರ ಸೇವೆ ಮಾಡ್ತಕ್ಕಂಥದ್ದು ಕೂಡ ಪೂರ್ಣ ಬಲವಾಗಿ ಆಶೀರ್ವಾದ ಮಾಡತಕ್ಕಂಥದ್ದಾಗುತ್ತೆ. ಜೈ ಹೋ. ಆಯ್ತು, ಒಳ್ಳೇದಾಗ್ಲಿ ಅಂತ ಹೇಳ್ತಾ